ಅದು 2012 ಆಗಷ್ಟೇ ಆಂಡ್ರಾಯ್ಡ್ ಫೋನ್ಗಳು ಜಾಗತಿಕವಾಗಿ ಎಲ್ಲೆಡೆ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕಾಲ. ಆ ಸಮಯದಲ್ಲೇ ಸೋನಿ ಎರಿಕ್ಸನ್ ಕಂಪನಿ ಯಾವುದೇ ಘೋಷಣೆ ಇಲ್ಲದೆ, ಪೂರ್ವ ಮಾಹಿತಿ ಇಲ್ಲದೆ ಇದ್ದಕ್ಕಿದ್ದಂತೆ ತನ್ನ ಜನಪ್ರಿಯ ಮೊಬೈಲ್ ಬ್ರ್ಯಾಂಡ್ ಅನ್ನ ಕೊನೆಗೊಳಿಸಿತು. ಬಹುಶಃ ಮೊಬೈಲ್ ದುನಿಯಾದಲ್ಲಿ ಸೋನಿ ಎರಿಕ್ಸನ್ ಅಂದ್ರೆ ಅದಕ್ಕೊಂದು ಗತ್ತಿತ್ತು. ಅದರ ತಾಂತ್ರಿಕ ನಾವೀನ್ಯತೆ, ಫೋಟೋಗಳ ಕ್ಲಾರಿಟಿ, ಧ್ವನಿ ಮುದ್ರಿಕೆಯ ಸ್ಪಷ್ಟತೆ, ಹೀಗೆ ಸೋನಿ ಎರಿಕ್ಸನ್ ಬ್ರ್ಯಾಂಡ್ಗೆ ಸರಿಸಾಟಿಯೇ ಇರಲಿಲ್ಲ. ಇಂದಿಗೂ ಕೂಡ ಬಹುತೇಕ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಸೋನಿ ಕಂಪನಿಯ ಕ್ಯಾಮೆರಾ ಲೆನ್ಸ್ಗಳನ್ನೇ ಬಳಸಲಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಕಂಪನಿ ತನ್ನ ಹೆಸರನ್ನ ಅಚ್ಚುತ್ತಿದೆ. ಹೀಗಿದ್ರೂ ಇದ್ದಕ್ಕಿದ್ದಂತೆ ಈ ಕಂಪನಿ ತನ್ನ ಮೊಬೈಲ್ ಬ್ರ್ಯಾಂಡ್ ಅನ್ನ ಕೊನೆಗೊಳಿಸಿದ್ಯಾಕೆ? ಇಡೀ ಮಾರುಕಟ್ಟೆಯಿಂದಲೇ ಸೋನಿ ಎರಿಕ್ಸನ್ ಗಾಯಬಾಗಿದ್ದೇಕೆ ಅನ್ನೋದು ಇಂದಿಗೂ ಅನೇಕರಿಗೆ ತಿಳಿದಿಲ್ಲ. ಅಷ್ಟಕ್ಕೂ ಸೋನಿ ಎರಿಕ್ಸನ್ ಅಂದ್ರೆ ಹೊಸ ತಾಂತ್ರಿಕ ನಾವೀನ್ಯತೆಯ ಸಂಕೇತದಂತಿತ್ತು. ಅದರ ಮೊಬೈಲ್ ವಾಕ್ಮ್ಯಾನ್ಗಳು ಅತ್ಯಂತ ಜನಪ್ರಿಯವಾಗಿದ್ದವು. ಕ್ವಾಲಿಟಿ ವಿಚಾರದಲ್ಲೂ ಅವರದ್ದು ರಾಜಿಯಾಗದ ಉತ್ಪನ್ನಗಳಾಗಿದ್ದವು. ಹೋಗ್ಲಿ, ಮಾರುಕಟ್ಟೆಯಲ್ಲಿ ಅವರನ್ನ ಸೋಲಿಸುವ ಬ್ರ್ಯಾಂಡ್ಗಳು ಸಹ ಇರಲಿಲ್ಲ. ಆಪಲ್ ಆಗ್ಲಿ ಅಥವಾ ಆಗಿನ ಸಮಯದ ನೋಕಿಯಾ ಆಗ್ಲಿ ಈ ಕಂಪನಿಯ ಉತ್ಪನ್ನಗಳಿಗೆ ಧಕ್ಕೆಯನ್ನ ತಂದಿರಲಿಲ್ಲ. ಜೊತೆಗೆ ಆಂಡ್ರಾಯ್ಡ್ ಅನ್ನ ಸಹ ಕಂಪನಿ ಬಹುಬೇಗನೆ ಅಳವಡಿಸಿಕೊಂಡಿತ್ತು. ಹೀಗಿದ್ರು ಸೋನಿ ಎರಿಕ್ಸನ್ 2012ರ ವೇಳೆಗೆ ತನ್ನ ಮೊಬೈಲ್ ಬ್ರ್ಯಾಂಡ್ ಜರ್ನಿ ಅಂತ್ಯಗೊಳಿಸಿತು. ಹಾಗಾದ್ರೆ ಇದಕ್ಕೆ ಅಸಲಿ ಕಾರಣ ಏನು? ಈ ಬ್ರ್ಯಾಂಡ್ ಕಂಪನಿ ಎಡವಿದ್ದೆಲ್ಲಿ? ಎರಡು ದೈತ್ಯ ಕಂಪನಿಗಳ ಪಾಲುದಾರಿಕೆಯೇ ಇದಕ್ಕೆ ಮುಳುವಾಯಿತಾ? ಇದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಸ್ನೇಹಿತರೆ, ಸೋನಿ ಎರಿಕ್ಸನ್ ಮೊಬೈಲ್ ಪ್ರಿಯರಿಗೆ ಬಲು ಇಷ್ಟವಾದ ಹೆಸರು. ಅದರಲ್ಲೂ ಕ್ಯಾಮೆರಾ ಲೆನ್ಸ್, ಸಂಗೀತದ ಕ್ಲಾರಿಟಿ ವಿಷಯದಲ್ಲಿ ಇದು ಇಂದಿಗೂ ಅನೇಕರ ಫೇವರೆಟ್ ಬ್ರ್ಯಾಂಡ್. ಹಾಗಿದ್ರೂ ಈ ಕಂಪನಿ ಬೇಡಿಕೆಯಲ್ಲಿ ಇರುವಾಗಲೇ ಮೊಬೈಲ್ ದುನಿಯಾದಿಂದ ಮಾಯವಾಗುತ್ತೆ. ಬೇರೆ ಬ್ರ್ಯಾಂಡ್ಗಳಿಗೆ ಎದುರಾದಂತೆ ಈ ಕಂಪನಿಗೆ ದೊಡ್ಡ ಮಟ್ಟದ ಪೈಪೋಟಿಯೂ ಇರಲಿಲ್ಲ. ತಾಂತ್ರಿಕತೆ ವಿಚಾರದಲ್ಲಿ ಇದನ್ನ ಮೀರಿಸುವ ಮೊಬೈಲ್ಗಳು ಬಂದರೂ ಶ್ರೀಸಾಮಾನ್ಯರಿಗೆ ಹತ್ತಿರವಾಗುವಷ್ಟು ಇರಲಿಲ್ಲ. ಆದರೆ ಈ ಮೊಬೈಲ್ ಕಂಪನಿಗೆ ಕಾಡಿದ್ದು ಸ್ವಪ್ರತಿಷ್ಠೆ. ಎರಡು ದಿಗ್ಗಜ ಕಂಪನಿಗಳ ಪಾಲುದಾರಿಕೆಯೊಂದಿಗೆ ಆರಂಭ ಕಂಡಿದ್ದ ಈ ಕಂಪನಿಗೆ ಅದೇ ಮುಳುವಾಗಿತ್ತು. ಸೋನಿ ಬಾಹ್ಯವಾಗಿ ಸದೃಢತೆಯ ಪ್ರತೀಕವಾಗಿದ್ರೆ, ಎರಿಕ್ಸನ್ ಆಂತರಿಕ ತಾಂತ್ರಿಕತೆಯ ವಿಷಯದಲ್ಲಿ ಬಹುದೊಡ್ಡ ಶಕ್ತಿ ಹೊಂದಿತ್ತು. ಆದರೆ ಈ ಎರಡು ಪಾಲುದಾರಿಕೆ ಕಂಪನಿಯಲ್ಲಿ ಹೊಂದಾಣಿಕೆ ಇರಲೇ ಇಲ್ಲ. ಎರಡು ಕಂಪನಿಗಳು ಸಹ ಜಾಗತಿಕವಾಗಿ ಭಿನ್ನ ಪ್ರದೇಶಕ್ಕೆ ಸೇರಿದ್ದವು. ಮತ್ತೊಂದು, ಜನಪ್ರಿಯತೆ, ಜವಾಬ್ದಾರಿಯನ್ನ ಸರಿಸಮಾನವಾಗಿ ತೆಗೆದುಕೊಂಡು ಹೋಗುವ ವ್ಯವಸ್ಥೆಯೇ ಈ ಜಂಟಿ ಕಂಪನಿಯಲ್ಲಿ ಇರಲಿಲ್ಲ. ಬಹುಶಃ ಇದೇ ಕಾರಣಕ್ಕೆ ಈ ಜನಪ್ರಿಯ ಬ್ರ್ಯಾಂಡ್ ಮೊಬೈಲ್ ಜಗತ್ತಿನಿಂದ ಮಾಯವಾಗುವಂತಾಯಿತು. ಸೋನಿ ಎಂಬ ದೈತ್ಯ ಕಂಪನಿಯ ಮೂಲ ಜಪಾನ್. ಇದರ ಕತೆ ಶುರುವಾಗೋದು ಎರಡನೇ ಜಾಗತಿಕ ಯುದ್ಧದ ಬಳಿಕ, ಅಂದರೆ 1945ರ ನಂತರದ ಕಾಲಘಟ್ಟದಲ್ಲಿ. ಈ ಯುದ್ಧದ ಬಳಿಕ ಇಡೀ ಜಪಾನ್ ದಾಳಿಗೆ ನಲುಗು ಹೋಗಿತ್ತು. ಹಿರೋಶಿಮಾ, ನಾಗಸಾಕಿ ಎಂಬ ಮಹಾನಗರಗಳು ಅಣುಬಾಂಬ್ಗೆ ನಶಿಸಿ ಹೋಗಿದ್ದವು. ಆರ್ಥಿಕತೆ ಬಿದ್ದು ಹೋಗಿತ್ತು. ದೇಶದಲ್ಲಿ ಹೇಳಿಕೊಳ್ಳುವಂತಹ ಸಂಪನ್ಮೂಲಗಳೇ ಇರಲಿಲ್ಲ. ಆದರೆ ಜನರ ಇಚ್ಛಾಶಕ್ತಿ, ಛಲ ದೊಡ್ಡದಿತ್ತು. ಮಹತ್ವಾಕಾಂಕ್ಷೆಯ ಜಪಾನಿಗರು ಸುಲಭವಾಗಿ ಸೋಲನ್ನೊಪ್ಪಿಕೊಳ್ಳುವವರಲ್ಲ. ಅವರು ಮತ್ತೆ ಪುಟಿದೇಳುವ ನಿರೀಕ್ಷೆಯಲ್ಲಿದ್ದರು. 1946ರಲ್ಲಿ ಮಸಾರು ಇಬುಕಾ ಹಾಗೂ ಅಕಿಯೋ ಮೊರಿಟಾ ಎಂಬ ಇಬ್ಬರು ವ್ಯಕ್ತಿಗಳು ಒಂದು ಚಿಕ್ಕದಾಗಿ ಎಲೆಕ್ಟ್ರಾನಿಕ್ಸ್ ಕಂಪನಿಯನ್ನ ಶುರು ಮಾಡ್ತಾರೆ. ಇಬ್ಬರ ಉದ್ದೇಶವು ಒಂದೇ ಆಗಿತ್ತು. ಜಪಾನ್ ಕೇವಲ ಉತ್ಪಾದನೆಯ ಕೇಂದ್ರವಾಗದೆ ನಾವೀನ್ಯತೆ ಹಾಗೂ ಸಂಶೋಧನೆಯ ಕೇಂದ್ರವಾಗಬೇಕು ಅಂತ ಕನಸು ಕಂಡಿದ್ರು. ಹೀಗಾಗಿ ಕಂಪನಿ ಆರಂಭದಿಂದಲೇ ತಂತ್ರಜ್ಞಾನ ಹಾಗೂ ನಾವೀನ್ಯತೆಯ ಜಪದೊಂದಿಗೆ ಹೆಜ್ಜೆ ಹಾಕುತ್ತೆ. ಕಂಪನಿ ಮಾಲೀಕರಿಬ್ಬರು ಗುಣಮಟ್ಟದಲ್ಲಿ ಎಂದು ರಾಜಿ ಮಾಡಿಕೊಳ್ಳಲಾಗದ ಉತ್ಪನ್ನಗಳನ್ನು ತಯಾರಿಸುವತ್ತ ಚಿತ್ತ ನೆಟ್ಟಿದ್ರು. ಅವರ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇತ್ತು. ಅವಸರಕ್ಕೆ ಬಿದ್ದು ಯಾವುದೇ ಉತ್ಪನ್ನಗಳನ್ನು ಅವರು ತಯಾರಿಸ್ತಾ ಇರಲಿಲ್ಲ. ಅತ್ಯುತ್ತಮ ಗುಣಮಟ್ಟದ ಕಾರಣಕ್ಕಾಗಿಯೇ ಸೋನಿ ಕಂಪನಿಯ ಟಿವಿ, ಮ್ಯೂಸಿಕ್ ಸೆಟ್ಗಳು, ವಾಕ್ಮನ್ಗಳು ಕೇವಲ ಉತ್ಪಾದನೆಗಳಾಗದೆ ಒಂದು ಸಂಸ್ಕೃತಿಯ ಭಾಗದಂತೆ ಜನರೊಂದಿಗೆ ಸಮ್ಮಿಳಿತವಾಗಿದ್ದವು. ಸೋನಿ ಕಂಪನಿ ಕೇವಲ ಜಪಾನ್ಗೆ ಸೀಮಿತವಾಗಿರಲಿಲ್ಲ. ಬದಲಾಗಿ ಭಾರತದಂತಹ ಜನಬಾಹುಳ್ಯವುಳ್ಳ ದೇಶದಲ್ಲೂ ದೊಡ್ಡ ಮಟ್ಟದ ಬ್ರ್ಯಾಂಡ್ ಮೌಲ್ಯ ಹೊಂದಿತ್ತು. ಇನ್ನು ಎರಿಕ್ಸನ್ ಕಂಪನಿ ಬಗ್ಗೆ ನೋಡೋದಾದ್ರೆ, ಇದೊಂದು ಸ್ವೀಡನ್ ಮೂಲದ ಕಂಪನಿ. ಇದರ ಇತಿಹಾಸ ಸೋನಿಗಿಂತಲೂ ಹಿಂದಿನದ್ದು. 1876ರಲ್ಲಿ ಎರಿಕ್ಸನ್ ಕಂಪನಿ ಸ್ಥಾಪಿಸಲ್ಪಟ್ಟಿತು. ಎರಿಕ್ಸನ್ ಕಂಪನಿ ಯಾವುದೇ ಉತ್ಪನ್ನಗಳನ್ನು ಹೊರತರುವ ಕಂಪನಿ ಆಗಿರಲಿಲ್ಲ. ಅದು ಮೊಬೈಲ್ ಬರುವ ಮುಂಚೆ ಇದ್ದ ದೂರವಾಣಿ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ನೆಟ್ವರ್ಕಿಂಗ್ ಕಂಪನಿ ಆಗಿತ್ತು. ತರಂಗಾಂತರ ಸಂಪರ್ಕ ಸೇರಿದಂತೆ ದೂರವಾಣಿಗೆ ಸಂಬಂಧಿಸಿದ ಕೆಲಸಗಳನ್ನು ಸರ್ಕಾರಿ ಸಂಸ್ಥೆಗಳೊಂದಿಗೆ ನಿರ್ವಹಿಸ್ತಾ ಇತ್ತು. ಕಂಪನಿ ತೆರೆ ಹಿಂದಿನ ಕೆಲಸಗಳಲ್ಲಿ ಪ್ರಾವೀಣ್ಯತೆ ಹೊಂದಿತ್ತು. ಕಂಪನಿ ಅಜೆಂಡಾ, ಇಂಜಿನಿಯರಿಂಗ್ ಸ್ಟೆಬಿಲಿಟಿ ಹಾಗೂ
ರಿಲೈಯಬಿಲಿಟಿ ಮೇಲೆ ಫೋಕಸ್ ಮಾಡ್ತಿತ್ತು. ತೆರೆ ಹಿಂದೆ ಇರುವ ತಾಂತ್ರಿಕ ನೈಪುಣ್ಯತೆಯ ಮೇಲೆಯೇ ಅವರ ಗಮನವಿತ್ತು. ಮೊಬೈಲ್ಗಳು ಜಗತ್ತಿಗೆ ಪರಿಚಯವಾಗ್ತಿದ್ದಂತೆ ಕಂಪನಿ ಇಂಜಿನಿಯರಿಂಗ್ ವಿಚಾರದಲ್ಲೇನೋ ಸಶಕ್ತವಾಗಿತ್ತು, ಆದರೆ ಬ್ರ್ಯಾಂಡಿಂಗ್ ವಿಷಯದಲ್ಲಿ ತೀರಾ ಹಿಂದಿತ್ತು. ಹೀಗೆ ಭಿನ್ನ ಅವಶ್ಯಕತೆಗಳೇ ಈ ಎರಡು ಕಂಪನಿಗಳು ಪಾಲುದಾರಿಕೆಗೆ ಒಳಗಾಗುವಂತೆ ಪ್ರೇರೇಪಿಸಿದವು. ಸೋನಿ ಬಳಿ ಗುಣಮಟ್ಟದ ಉತ್ಪನ್ನ, ಗ್ರಾಹಕರ ಬ್ರ್ಯಾಂಡ್ ಮೌಲ್ಯವಿದ್ರೆ ಎರಿಕ್ಸನ್ ಬಳಿ ನೆಟ್ವರ್ಕಿಂಗ್ ಜಾಲ, ದೂರ ಸಂಪರ್ಕ ಪರಿಣಿತಿ, ಮೂಲ ಸೌಕರ್ಯದ ದೊಡ್ಡ ಜಾಗತಿಕ ಬಲವಿತ್ತು. ಎರಡು ಕಂಪನಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಶಕ್ತವಾಗಿದ್ದವು. ಈ ಎರಡು ಕಂಪನಿಗಳಲ್ಲಿದ್ದ ದೊಡ್ಡ ವ್ಯತ್ಯಾಸ ಅಂದರೆ ಸೋನಿಯಲ್ಲಿ ನಿರ್ಧಾರ ಕೇಂದ್ರಿತವಾಗಿತ್ತು. ಶಿಸ್ತು, ಗುಣಮಟ್ಟಕ್ಕೆ ಮೊದಲ ಆದ್ಯತೆ ಇತ್ತು. ಆದರೆ ಎರಿಕ್ಸನ್ ಕಂಪನಿಯಲ್ಲಿ ಲೀಡರ್ಶಿಪ್ ಮಾತಿಗಿಂತ ಎಲ್ಲರ ಸಹಮತ, ಒಮ್ಮತದ ಮೇಲೆ ನಿರ್ಧಾರ ತೆಗೆದುಕೊಳ್ಳಲಾಗ್ತಾ ಇತ್ತು. ಸ್ನೇಹಿತರೆ, 90ರ ದಶಕದ ವೇಳೆಗೆ ಮೊಬೈಲ್ ಅನ್ನೋದು ಇಡೀ ಜಗತ್ತನ್ನೇ ಆಳಲು ಶುರು ಮಾಡಿತ್ತು. ಹಳೆಯ ಡಯಲ್ ಫೋನ್ಗಳ ಬದಲಿಗೆ ಕಾರ್ಡ್ಲೆಸ್ ಫೋನ್ಗಳು, ಸಂಚಾರಿ ಫೋನ್ಗಳು ಬಂದಿದ್ದವು. ತಂತ್ರಜ್ಞಾನ ಯಮವೇಗದಲ್ಲಿ ಬದಲಾಗ್ತಾ ಇತ್ತು. ಆ ಸಮಯದಲ್ಲಿ ಇಡೀ ಮೊಬೈಲ್ ಜಗತ್ತನ್ನ ಆಳ್ತಾ ಇದ್ದಿದ್ದು ಕೇವಲ ನೋಕಿಯಾ ಕಂಪನಿ. ಅವರ ಮೊಬೈಲ್ಗಳು ತೀರಾ ಸಿಂಪಲ್ ಆಗಿದ್ದವು. ಎಂತಹ ಅನಕ್ಷರಸ್ಥನೂ ಸಹ ಬಳಸಬಹುದಾದ ಸಿಂಪಲ್ ಮೆಥಡ್ನಲ್ಲಿ ಇದ್ದವು. ಹೀಗಾಗಿ ಜಗತ್ತಿನ ಎಲ್ಲೆಡೆ ನೋಕಿಯಾ ಫೋನ್ಗಳದ್ದೇ ದೊಡ್ಡ ಹವಾ ಕ್ರಿಯೇಟ್ ಆಗಿತ್ತು. ಈ ಸಮಯದಲ್ಲಿ ಸೋನಿ ಹಾಗೂ ಎರಿಕ್ಸನ್ ಬೇರೆಯದ್ದೇ ಸವಾಲುಗಳನ್ನು ಎದುರಿಸ್ತಾ ಇದ್ದವು. ಸೋನಿ ಬಲವಾದ ಬ್ರ್ಯಾಂಡ್ ಮೌಲ್ಯ ಹೊಂದಿತ್ತು. ಅದರ ಟಿವಿ, ಮ್ಯೂಸಿಕ್ ಸಿಸ್ಟಮ್ಗಳು ಒಳಗೊಂಡಂತೆ ಮನರಂಜನೆ, ಸಂಗೀತ ಕ್ಷೇತ್ರ ಹಾಗೂ ಎಲೆಕ್ಟ್ರಾನಿಕ್ಸ್ ವಲಯದಲ್ಲಿ ವಿಶ್ವಾಸಾರ್ಹತೆ ಗಳಿಸಿದ್ದವು. ಆದರೆ ಮೊಬೈಲ್ ವಿಷಯದಲ್ಲಿ ಸೋನಿಗೆ ಯಾವುದೇ ಅನುಭವ ಇರಲಿಲ್ಲ. ನೆಟ್ವರ್ಕಿಂಗ್, ರೆಗ್ಯುಲಾರಿಟಿ ನಿಯಮಗಳು, ಕಾರ್ಯಾಚರಣೆ ಅದು ಬೇರೆಯದ್ದೇ ಲೋಕ. ಈ ವಿಷಯದಲ್ಲಿ ಸೋನಿ ಶಕ್ತಿ ಶೂನ್ಯವಾಗಿತ್ತು. ಆದರೆ ಎರಿಕ್ಸನ್ ಕಂಪನಿ ಇದಕ್ಕೆ ತದ್ವಿರುದ್ಧವಾಗಿ ಈ ವಿಷಯದಲ್ಲಿ ಮಹಾಶಕ್ತಿಯಾಗಿತ್ತು. ದೂರ ಸಂಪರ್ಕ ವಿಷಯದಲ್ಲಿ ಎರಿಕ್ಸನ್ಗೆ ಸರಿಸಾಟಿಯೇ ಅಂದಿನ ದಿನಗಳಲ್ಲಿ ಇರಲಿಲ್ಲ. ಅದರ ಜಾಗತಿಕ ನೆಟ್ವರ್ಕ್ ಶಕ್ತಿ, ಟವರ್ಗಳ ನಿರ್ಮಾಣ ಜಾಲ, ಮೂಲ ಸೌಕರ್ಯ ಇವುಗಳಲ್ಲಿ ಎರಿಕ್ಸನ್ ಮಾಸ್ಟರ್ ಮೈಂಡ್ ಆಗಿತ್ತು. ಅವರ ಪಾಲುದಾರಿಕೆ ಇಲ್ಲದೆ ಮೊಬೈಲ್ ಲೋಕ ಮುಂದುವರಿಯಲು ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿ ಇತ್ತು. ಆದರೆ ವಿಚಿತ್ರ ಅಂದ್ರೆ ಎರಿಕ್ಸನ್ ಕಂಪನಿಯ ಮೊಬೈಲ್ಗಳು ಮಾರುಕಟ್ಟೆಯಲ್ಲಿದ್ದರೂ ಜನರಿಗೆ ಕನೆಕ್ಟ್ ಆಗಿರಲಿಲ್ಲ. ಟೆಕ್ನಾಲಜಿ ಸಾಕಷ್ಟು ಸ್ಟ್ರಾಂಗ್ ಇದ್ರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲೇ ಎರಿಕ್ಸನ್ ಮೊಬೈಲ್ಗಳಿದ್ದವು. ಬ್ರ್ಯಾಂಡ್ ಕಂಪನಿಗಳ ಶಕ್ತಿಯೊಂದಿಗೆ ನೋಕಿಯಾವನ್ನ ಎದುರಿಸಲು ಸೋನಿ ಎರಿಕ್ಸನ್ ರೆಡಿಯಾಗಿತ್ತು. 50-50ರ ಪಾಲುದಾರಿಕೆಯಲ್ಲಿ ಈ ಕಂಪನಿಯನ್ನ ಆರಂಭಿಸಲಾಯಿತು. ಆದರೆ ವಿಪರ್ಯಾಸ ಅಂದರೆ ಕಂಪನಿಗಳ ಹೊಂದಾಣಿಕೆ ಕೇವಲ ಕಾಗದ ಪತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆರಂಭದಲ್ಲಿ ಜಾಗತಿಕ ಪಾಲುದಾರರೊಂದಿಗೆ ಇದನ್ನ ಪ್ರಸ್ತುತಪಡಿಸಲಾಯಿತು. ಮಾರುಕಟ್ಟೆ ಕೂಡ ಇದನ್ನ ಧನಾತ್ಮಕವಾಗಿಯೇ ಪರಿಗಣಿಸಿತ್ತು. ಎಲ್ಲವೂ ಸರಳವಾಗಿ ಸುಸೂತ್ರವಾಗಿ ನಡೆಯುತ್ತೆ ಅಂತಾಲೆ ಅಂದುಕೊಳ್ಳಲಾಗಿತ್ತು. ಆದರೆ ಪ್ರತಿಯೊಂದು ನಿರ್ಧಾರವೂ ಸಭೆಯ ಮೇಜಿನ ಮೇಲೆ ಬಂದಿಯಾಗಿತ್ತು. ಒಮ್ಮತದ ನಿರ್ಧಾರ ಆಗುತ್ತಲೇ ಇರಲಿಲ್ಲ. ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವ ರೀತಿಯೇ ಮ್ಯಾನೇಜ್ಮೆಂಟ್ ಸಾಗಿತ್ತು. ಕಾಲ ಕಳೆದಂತೆ ಇದು ಸರಿ ಹೋಗಲಿದೆ ಅಂತಾಲೆ ಮಾರುಕಟ್ಟೆ ತಜ್ಞರು ಅಂದುಕೊಂಡಿದ್ರು. ಸ್ನೇಹಿತರೆ, ಮೊಬೈಲ್ ದುನಿಯಾದಲ್ಲಿ ಸಮಯ ಅನ್ನೋದು ಗಡಿಯಾರದ ಲೆಕ್ಕದಲ್ಲಿ ಓಡೋದಿಲ್ಲ, ಬಿರುಗಾಳಿಯಂತೆ ಸಾಗಿ ಹೋಗುತ್ತೆ. ಇಲ್ಲಿ ಆಗಿದ್ದು ಅದೇ. 2003ರಿಂದ 2007ರವರೆಗೆ ಸೋನಿ ಎರಿಕ್ಸನ್ ಪಾಲಿಗೆ ಕೇವಲ ಬೆಳವಣಿಗೆಯ ಹಂತವಾಗಿರಲಿಲ್ಲ, ಬ್ರ್ಯಾಂಡ್ ಮೌಲ್ಯವನ್ನ ಸ್ಥಾಪಿಸುವ, ಗುರುತಿಸಿಕೊಳ್ಳುವ ಸಮಯವಾಗಿತ್ತು. ಇದೇ ಸಮಯದಲ್ಲೇ ನೋಕಿಯಾ ಮಾರುಕಟ್ಟೆ ರಾಜನಂತೆ ಮೆರಿತಾ ಇತ್ತು. ಆದರೆ ಸೋನಿ ಎರಿಕ್ಸನ್ ಮೊಬೈಲ್ ಅನ್ನ ಈ ವೇಳೆ ಕೇವಲ ಸಂಪರ್ಕ ಸಾಧನವಾಗಿ ಅಲ್ಲದೆ ಲೈಫ್ ಸ್ಟೈಲ್ ಭಾಗವಾಗಿ ಚಿತ್ರಿಸಲು ತೊಡಗಿತು. ಅಂದ್ರೆ ಹವ್ಯಾಸಗಳ ಅಭಿವ್ಯಕ್ತಿಗೆ ಅದು ವೇದಿಕೆ ಒದಗಿಸಿತು. ಸಂಗೀತ ಕೇಳೋದು, ರೆಕಾರ್ಡ್ ಮಾಡಿಕೊಳ್ಳೋದು, ಕ್ಯಾಮೆರಾ ಮೂಲಕ ಚಿತ್ರ ಕ್ಲಿಕ್ಕಿಸೋದು, ಹೀಗೆ ಅಭಿವ್ಯಕ್ತಿಯ ಸಾಧನವನ್ನಾಗಿ ಗುರುತಿಸುವಂತೆ ಮಾಡಲು ಹೊರಟಿತು. ಈ ಸಮಯದಲ್ಲೇ ಸೋನಿ ಎರಿಕ್ಸನ್ ಬ್ರ್ಯಾಂಡ್ಗೆ ಸುವರ್ಣ ಘಳಿಗೆ ಶುರುವಾಗುತ್ತೆ. ಕಂಪನಿ ಮೊದಲು ವಾಕ್ಮನ್ ಸೀರೀಸ್ನ ಫೋನ್ಗಳನ್ನ ಬಿಡುಗಡೆ ಮಾಡುತ್ತೆ. ಇದು ಹೆಚ್ಚು ಕಡಿಮೆ ಸೋನಿಯ ಹಳೆಯ ಸಂಗೀತ ಸಾಧನಗಳಂತೆಯೇ ದೊಡ್ಡ ಸ್ಟಾರ್ ಮೌಲ್ಯ ತರುವಂತೆ ಮಾಡಿತು. ಕಾಲೇಜು ಹುಡುಗರಿಂದ ಹಿಡಿದು ಬ್ಯಾಂಕ್ ಮ್ಯಾನೇಜರ್ಗಳವರೆಗೂ ಅನೇಕರು ಸೋನಿ ಎರಿಕ್ಸನ್ನ ಈ ವಾಚ್ಮನ್ ಮೊಬೈಲ್ಗಳಿಗೆ ಮಾರು ಹೋದ್ರು. ಇದು ಸಂಗೀತ ಪ್ರಿಯರಿಗಂತೂ ಬಲು ಅಚ್ಚುಮೆಚ್ಚಿನ ಮೊಬೈಲ್ ಆಗಿತ್ತು. ಇದಾದ ಬಳಿಕ ಸಂಸ್ಥೆ ಸೈಬರ್ ಶಾರ್ಟ್ ಮೊಬೈಲ್ ಅನ್ನ ಪರಿಚಯಿಸುತ್ತೆ. ಇದು ಮೊಬೈಲ್ ಫೋಟೋಗ್ರಫಿಗೆ ದೊಡ್ಡ ಇಂಬು ನೀಡಿದ ಮಾದರಿಯಾಗಿತ್ತು. ಜನ ಇದನ್ನ ಬಹುವಾಗಿ ಮೆಚ್ಚಿಕೊಳ್ತಾರೆ. ಬ್ರ್ಯಾಂಡಿಂಗ್ ಕೂಡ ಚೆನ್ನಾಗಿಯೇ ಆಗಿತ್ತು. ಹೀಗಾಗಿ ಜನ ಸೋನಿ ಎರಿಕ್ಸನ್ ಮೊಬೈಲ್ಗಳ ಹಿಂದೆ ಬರುವಂತಾಯಿತು. ಕಂಪನಿ ವ್ಯವಹಾರ ಚೆನ್ನಾಗಿಯೇ ಸಾಗಿತ್ತು. ಈ ಉತ್ಸುಕದ ವಾತಾವರಣದಲ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ಮಧ್ಯೆ ನಡೆಯುತ್ತಿದ್ದ ಶೀತಲ ಸಮರ ಹೊರಗೆ ಕಾಣಿಸ್ಲೇ ಇಲ್ಲ. ಒಂದು ಹಂತದಲ್ಲಿ ಕಂಪನಿಗೆ ಉತ್ತಮ ಭವಿಷ್ಯ ಇದೆ ಅಂತಾಲೆ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಹಾಗಾಗ್ಲಿಲ್ಲ. ಕಂಪನಿಯ ಬೆಳವಣಿಗೆ ಆಗ್ತಾ ಇದ್ದಂತೆ ಜಂಟಿ ಕಂಪನಿಯ ಬಾಸ್ ಯಾರಾಗಬೇಕು ಅನ್ನುವ ಪೈಪೋಟಿ ಶುರುವಾಗುತ್ತೆ. ಇದರ ನಡುವೆ 2007ರ ಬಳಿಕ ಮೊಬೈಲ್ ಜಗತ್ತಿನ ಚಹರೆ ಬದಲಾಗತೊಡಗುತ್ತೆ. ಮೊಬೈಲ್ ಈಗ ಕೇವಲ ಮಾತನಾಡುವ ಸಾಧನವಾಗಿ ಉಳಿದಿರಲಿಲ್ಲ, ಕಂಪ್ಯೂಟರ್ನಂತೆ ಆಪರೇಟಿಂಗ್ ಸಿಸ್ಟಮ್ಗಳ ಅನುಭವವನ್ನ ನೀಡಲು ಸಜ್ಜಾಗ್ತಾ ಇತ್ತು. ಅಂದ್ರೆ ಮೊಬೈಲ್ ದುನಿಯಾ ಐಫೋನ್ ಹಾಗೂ ಆಂಡ್ರಾಯ್ಡ್ಗಳಿಗೆ ಹೊರಳ್ತಾ ಇತ್ತು.
ಈ ಹೊತ್ತಿನಲ್ಲಿ ಸೋನಿ ಎರಿಕ್ಷನ್ ಸಂಕಟಕ್ಕೆ ಬೀಳುತ್ತೆ. ಮೇಲ್ನೋಟಕ್ಕೆ ಕಂಪನಿ ಬ್ರ್ಯಾಂಡಿಂಗ್, ಸೇಲ್ಸ್ ಎಲ್ಲವೂ ಚೆನ್ನಾಗಿತ್ತು, ಆದರೆ ಕಂಪನಿ ಪ್ರಾಡಕ್ಟ್ಗಳ ಬಗ್ಗೆ ಏಕರೂಪದ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟವಾಗುತ್ತೆ. ಎರಿಕ್ಸನ್ ಸ್ಟೆಬಿಲಿಟಿ ಹಾಗೂ ರಿಲೈಎಬಿಲಿಟಿ ಮೇಲೆ ಫೋಕಸ್ ಮಾಡ್ತಿತ್ತು. ಹೀಗಾಗಿ ಎರಡರ ನಡುವೆ ಹೊಂದಾಣಿಕೆ ಅನ್ನೋದು ತುಸು ಕಷ್ಟವೇ ಆಗುತ್ತೆ. ಇದೇ ಸಮಯಕ್ಕೆ ಆಪಲ್ ಫೋನ್ ಮಾರುಕಟ್ಟೆಗೆ ಬಿಡುಗಡೆ ಆಗುತ್ತೆ. ಇದು ಸೋನಿ ಎರಿಕ್ಷನ್ಗೆ ಮತ್ತೊಂದು ಪೈಪೋಟಿ ತಂದುಕೊಡುತ್ತೆ. ಕಂಪನಿ ಪತನಕ್ಕೆ ದೊಡ್ಡ ಕಾರಣ ಅಂದ್ರೆ ಕಂಪನಿ ಆಂಡ್ರಾಯ್ಡ್ಗೆ ಬದಲಾಗಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುತ್ತೆ, ಆದರೆ ನಿರ್ಧಾರ ಹೊರ ಬೀಳುವಷ್ಟರಲ್ಲೇ ತಡವಾಗಿ ಹೋಗುತ್ತೆ. ಸೋನಿ ಎರಿಕ್ಷನ್ ಪತನಕ್ಕೆ ದೊಡ್ಡ ಕಾರಣ ಅಂದ್ರೆ ನಿಧಾನಗತಿ ತೀರ್ಮಾನ, ಪ್ರಾಡಕ್ಟ್ಗಳ ತುರ್ತು ಬಿಡುಗಡೆಗೆ ಮುಂದಾಗದೆ ತಾಂತ್ರಿಕ ಗುಣಮಟ್ಟಕ್ಕೆ ಅತಿಯಾಗಿ ಮಹತ್ವ ಕೊಟ್ಟಿದ್ದು. ಮಾರುಕಟ್ಟೆಯಲ್ಲಿ ಕಂಪನಿಗೆ ಒಳ್ಳೆಯ ಹೆಸರೇನೋ ಇತ್ತು, ಆದರೆ ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಬದಲಾಗದೇ ಇದ್ರೆ ಉಳಿಗಾಲವಿಲ್ಲ. ಬಹುಶಃ ಇದೇ ಸಮಸ್ಯೆ ಸೋನಿ ಎರಿಕ್ಷನ್ ಕಂಪನಿಗೆ ದೊಡ್ಡ ಮುಳ್ಳಾಗಿ ಕಾಡುತ್ತೆ. ಕಂಪನಿಯ ಮಾಡೆಲ್ಗಳು ಚೆನ್ನಾಗಿದ್ವು, ಹಾರ್ಡ್ವೇರ್ ಕ್ವಾಲಿಟಿಯು ಉತ್ತಮವಾಗಿತ್ತು, ಆದರೆ ಯೂಸರ್ ಎಕ್ಸ್ಪೀರಿಯನ್ಸ್, ವೇಗ ಹಾಗೂ ಎಕೋಸಿಸ್ಟಮ್ಗೆ ಹೊಂದಿಕೆಯಾಗುವ ನಿಟ್ಟಿನಲ್ಲಿ ಕಂಪನಿ ಹಿಂದೆ ಉಳಿಯಿತು. ಇದೇ ಕಾರಣಕ್ಕೆ ಸೋನಿ ಎರಿಕ್ಷನ್ ಮೊಬೈಲ್ಗಳು ನಿಧಾನವಾಗಿ ಮಾರುಕಟ್ಟೆಯಲ್ಲಿ ಹಿಂದುಳಿಯಲು ಪ್ರಾರಂಭಿಸಿದ್ವು. ಜನರು ನಿಧಾನವಾಗಿ ಆಂಡ್ರಾಯ್ಡ್ಗಳತ್ತ ಹೊರಳ್ತಾ ಇದ್ರು. ನಿರೀಕ್ಷಿತ ವೇಗದಲ್ಲಿ ಸೋನಿ ಎರಿಕ್ಷನ್ ಆಂಡ್ರಾಯ್ಡ್ ಅಪ್ಡೇಟ್ಗಳನ್ನು ನೀಡುವಲ್ಲಿ ಹಿಂದುಳಿಯಲು ಪ್ರಾರಂಭಿಸಿತು. ಇನ್ನು ಇದೇ ವೇಳೆ ಎರಿಕ್ಷನ್ ಕಂಪನಿ ತನ್ನ ಮೊದಲ ಆದ್ಯತೆ ನೆಟ್ವರ್ಕ್ ಕ್ಷೇತ್ರವೇ ಹೊರತು ಮೊಬೈಲ್ ಸೆಟ್ಗಳಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಾಗಿತ್ತು. ಹೀಗಾಗಿ 2011ರಲ್ಲಿ ಕಂಪನಿ ತನ್ನ ಪಾಲಿನ ಷೇರುಗಳನ್ನ ಸೋನಿ ಕಂಪನಿಗೆ ಮಾರಿ ಕೈ ತೊಳೆದುಕೊಳ್ಳುತ್ತೆ. ಅಲ್ಲಿಗೆ ಮೊಬೈಲ್ ಬ್ರ್ಯಾಂಡ್ಗೆ ಉಳಿದಿದ್ದು ಕೇವಲ ಸೋನಿ ಹೆಸರು ಮಾತ್ರ. ಸ್ನೇಹಿತರೆ, ಸೋನಿ ಕಂಪನಿ ಎರಿಕ್ಷನ್ ಪಾಲಿನ ಷೇರು ಖರೀದಿಸಿ ಸಂಪೂರ್ಣ ಮಾಲೀಕತ್ವವನ್ನೇನು ಪಡೆದಿತ್ತು, ಆದರೆ ಕಂಪನಿ ಮೊಬೈಲ್ಗಳು ಮೊದಲಿನ ಚಾರ್ಮ್ ಉಳಿಸಿಕೊಂಡಿರಲಿಲ್ಲ. ಅಷ್ಟೊತ್ತಿಗಾಗಲೇ ಮೊಬೈಲ್ ಮಾರುಕಟ್ಟೆ ಚೆಹರೆ ಸಂಪೂರ್ಣವಾಗಿ ಬದಲಾಗುತ್ತೆ. 10ರಲ್ಲಿ 11 ಅನ್ನುವ ಹಾಗೆ ಸೋನಿ ಮೊಬೈಲ್ಗಳು ಮಾರುಕಟ್ಟೆಯಲ್ಲಿದ್ವು. ಮೊದಲಿದ್ದ ಏಕಮೇವ ದ್ವಿತೀಯ ಅನ್ನುವ ಬ್ರ್ಯಾಂಡ್ ಮೌಲ್ಯ ಇರಲಿಲ್ಲ. ದಿನಗಳದಂತೆ ಸೋನಿ ಮೊಬೈಲ್ಗಳು ಮಾರುಕಟ್ಟೆಯಿಂದ ಮಾಯವಾದವು. ಸ್ನೇಹಿತರೆ, ಉದ್ಯಮದ ದೃಷ್ಟಿಯಿಂದ ಒಂದು ಮಾತು ಇಲ್ಲಿ ಹೇಳಲೇಬೇಕು. ಸೋನಿ ಎರಿಕ್ಷನ್ ಕಂಪನಿ ಹಗರಣದಿಂದಾಗ್ಲಿ ಸಾಲದ ಸುಳಿಯಿಂದಾಗ್ಲಿ ಬಂದಾಗ್ಲಿಲ್ಲ. ಬದಲಾಗಿ ಪಾಲುದಾರಿಕೆ, ಕಂಪನಿಯಲ್ಲಿನ ನಾಯಕತ್ವದ ಕೊರತೆಯಿಂದಾಗಿ ಬಾಗಿಲು ಹಾಕುವ ಪರಿಸ್ಥಿತಿ ತಂದುಕೊಡುತ್ತೆ. ಕೆಲವೊಮ್ಮೆ ಸಾಮೂಹಿಕ ಜವಾಬ್ದಾರಿ ಅನ್ನೋದು ಸಂಸ್ಥೆಯನ್ನೇ ಸರ್ವನಾಶ ಮಾಡುತ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಕಂಪನಿ ಬಳಿ ಅತ್ಯುತ್ತಮ ಎನ್ನುವ ತಂತ್ರಜ್ಞಾನ ಇತ್ತು, ನಾವೀನ್ಯತೆ ಇತ್ತು, ಹೂಡಿಕೆಗೂ ಕೊರತೆ ಇರಲಿಲ್ಲ. ಮಾರುಕಟ್ಟೆಯಲ್ಲಿ ಬ್ರ್ಯಾಂಡ್ ಮೌಲ್ಯವೂ ಇತ್ತು. ಆದರೂ ಕಂಪನಿಯ ನಾಯಕತ್ವದ ಕೊರತೆ ಸೋನಿ ಎರಿಕ್ಷನ್ ಎಂಬ ನಾವೀನ್ಯತೆಯ ಸಾಮ್ರಾಜ್ಯವನ್ನ ಹೊಸಕಿ ಹಾಕುತ್ತೆ. ಮಾರುಕಟ್ಟೆಯ ವೇಗಕ್ಕೆ ನಾವು ಒಗ್ಗಿಕೊಳ್ಳದಿದ್ದರೆ ನಮ್ಮ ಮೌಲ್ಯವು ಕಳೆದು ಹೋಗೋದರಲ್ಲಿ ಸಂದೇಹವೇ ಇಲ್ಲ. ಎಐ ಯುಗದ ಕಾಲದಲ್ಲಿ ಇದು ಕಂಪನಿಗಳಿಗೂ ಅನ್ವಯವಾಗುತ್ತೆ, ಹಾಗೆ ನಮಗೂ ವೈಯಕ್ತಿಕವಾಗಿ ಅನ್ವಯವಾಗುತ್ತದೆ. ಬದಲಾದ ಸಮಯಕ್ಕೆ ತಕ್ಕಂತೆ ಅಪ್ಡೇಟ್ ಆಗಲೇಬೇಕು, ಇಲ್ಲದೆ ಹೋದರೆ ಔಟ್ಡೇಟೆಡ್ ಆಗಿಬಿಡ್ತೇವೆ. ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.